ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಮಾರ್ಕೆಟಿನ ಒಂದು ರೌಂಡಪ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೂ ನಾವು ನೆನ್ನೆ ಯಾವ್ಯಾವ ಸ್ಟಾಕ್ಸ್ಗಳನ್ನು ಒಂದು ಸಜೆಷನ್ಸ್ ಅಂದರೆ ನಮ್ಮ ಒಂದು ವ್ಯೂನ ಶೇರ್ ಮಾಡಿದ್ವಿ. ಹಾಗೂ ಇವತ್ತು ಅದರ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಅದರ ಜೊತೆಯಲ್ಲಿ ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಕರೆಕ್ಟಾ ಸ್ನೇಹಿತರೆ? ಸೊ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೂ ಸ್ನೇಹಿತರೆ, ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಬರೆಯೋದನ್ನು ಮರಿಬೇಡಿ. ಅದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ, ಫೀಡ್ಬ್ಯಾಕ್ ಇದ್ದರೆ ತೊಗೊಳ್ತೀವಿ, ಸಜೆಷನ್ಸ್ ಇದ್ದರೂ ವರ್ಕ್ ಮಾಡ್ಕೋತೀವಿ. ರೈಟಾ? ಸರಿ ಸ್ನೇಹಿತರೆ, ಮುಂದುವರೆಯೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೋ. ಸ್ನೇಹಿತರೆ, ಇವಾಗ ನಾವು ನೋಡ್ತಾ ಇರ್ತಕ್ಕಂಥದ್ದು TCPLAC ಅನ್ನೋ ಒಂದು ಸ್ಟಾಕ್ನ ಬಗ್ಗೆ. ಅಂದರೆ ಇದು ನೆನ್ನೆ ದಿವಸ ನಾವು ವಿಡಿಯೋದಲ್ಲಿ ಅಪ್ಡೇಟನ್ನು ಕೊಟ್ಟಿದ್ವಿ. ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸ ಒಂದು ಒಳ್ಳೆ ಮೊಮೆಂಟಮ್ ಸಹ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇವತ್ತಿನ ದಿವಸ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಏನಿದೆ, ಇದು ನಾವು ಲೆವೆಲ್ಸ್ಗಳನ್ನು ಸಹ ನಾವು ನೆನ್ನೆಯ ದಿವಸನೇ ತುಂಬ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿದ್ವಿ. ಏನು ಅಂತ ಹೇಳಿದ್ರೆ 1636 ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವಿಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು ಅಂತ. ನೋಡಿ ಸ್ನೇಹಿತರೆ, 1630 ರೂಪಾಯಿಂದ 1636 ರೂಪಾಯಿಂದ 1543 ರೂಪಾಯಿವರೆಗೂ ಮಾರ್ಕೆಟಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕು ಕೆಳಗಡೆ ಬಿದ್ದಿರ್ತಕ್ಕಂತಹದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅದೇ ರೀತಿ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಸ್ಟಾಕು ನಾವು ಮಾತಾಡಿದ್ದು ಯಾವುದು ಅಂತ ಹೇಳಿದ್ರೆ ಅಲಿಕಾನ್ ಅಂತ. ಸೊ ಈ ಅಲಿಕಾನ್ ಸ್ಟಾಕು ಸಹ ನಾವು ನೆನ್ನೆ ದಿವಸ ಮಾತಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ವಿ. ಸೊ ನಾವು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ನೋಡಿದ್ವಿ ಅಂತ ಹೇಳಿದ್ರೆ ನೆನ್ನೆ ದಿವಸ ನಾವು ತುಂಬ ಕ್ಲಿಯರ್ ಆದಂತಹ ಒಂದು ಲೆವೆಲ್ಸ್ಗಳನ್ನು ಶೇರ್ ಮಾಡ್ಕೊಂಡಿದ್ವಿ. ಏನೇನು ಅಂತ ಹೇಳಿದ್ರೆ, ಒಂದು ವೇಳೆ ಈ ಒಂದು ಲೆವೆಲ್ಸ್ಗಿಂತ ಅಂದರೆ 1082ಕ್ಕಿಂತ ಕೆಳಗಡೆ ಅಪ್ರಾಕ್ಸಿಮೇಟಾಗಿ ಕೆಳಗಡೆ ಬಿತ್ತು ಮಾರ್ಕೆಟು ಅಲ್ಲಿ ಬೆಲೆಗಳು ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಪ್ರೈಸಸ್ಸು ತುಂಬಾ ಸ್ಟೀಪಾಗಿ ಕೆಳಗಡೆ ಬರುತ್ತೆ. ಅಥವಾ ಈ ಲೆವೆಲ್ಸ್ಗಳನ್ನು ಕೊಟ್ಟಿದ್ವಿ. ಲೆವೆಲ್ಸ್ ಇವತ್ತಿನ ದಿವಸನೂ ಸಹ ಅಲಿಕಾನಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಹಾಗೂ ಸ್ನೇಹಿತರೆ, ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಯಾವುದು ಅಂತ ಹೇಳ್ತೀರಾ? ನಮ್ಮ ನೆಕ್ಸ್ಟ್ ಸ್ಟಾಕ್ಸ್ ಬಂದುಬಿಟ್ಟು ರೇವತಿ ಇಕ್ವಿಪ್ಮೆಂಟ್ಸು ಸಹ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಇಲ್ಲೊಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ. ಕರೆಕ್ಟಾ? ಇನ್ನು ಉಲ್ಮೆಕ್ಸ್ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕು ಸಹ ಇವತ್ತಿನ ದಿವಸ ಒಂದು ತುಂಬ ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ನಾವು ಲೆವೆಲ್ಸ್ಗಳನ್ನು ನೆನ್ನೆ ವೀಡಿಯೋದಲ್ಲೇ ಕವರ್ ಮಾಡಿದ್ವಿ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಷನ್ಸ್ಗಳನ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಈ ರೀತಿಯಾದ ರೆಗ್ಯುಲರ್ ಇನ್ಫಾರ್ಮೇಷನ್ಸ್ ಬೇಕು, ಈ ರೀತಿಯಾದ ರೆಗ್ಯುಲರ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಜೊತೆಲಿ ವೀಡಿಯೋನೂ ಸಹ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಲ್ಲದೇ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಸ್ನೇಹಿತರೆ, ಅದಲ್ಲದೇ ನಾವು ನೆನ್ನೆ ದಿವಸ ಬ್ಯಾಂಕ್ ನಿಫ್ಟಿಯಲ್ಲೂ ಸಹ ಇನ್ಫಾರ್ಮೇಷನ್ಸನ್ನು ಕ್ಲಿಯರ್ ಮಾಡಿದ್ವಿ ಆ ಒಂದು ವಿಡಿಯೋದಲ್ಲಿ, ಅದನ್ನು ನೋಡ್ಕೊಂಬನ್ನಿ. ಇವಾಗ ನಾವು FIIs ಮತ್ತು DIIsನ ಡೇಟಾ ನೋಡೋದಾಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, FIIs ಇವತ್ತು ಕೂಡ ಸೆಲ್ಲಿಂಗಲ್ಲಿದ್ದಾರೆ. ಅಂದರೆ 697.83 ಕೋಟಿಯಷ್ಟು ಒಂದು ಸೆಲ್ಲಿಂಗನ್ನು ಮಾಡಿರ್ತಕ್ಕಂಥದ್ದು FIIs. DIIs 636.39 ಕೋಟಿಯಷ್ಟು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, ಈ ಒಂದು ವಿಷಯ ಏನಿದೆಯಲ್ಲ, ಇದು ಗಮನ ಕೊಡಲೇಬೇಕು. ನಾನು ಕಳೆದ ಸುಮಾರು ವಿಡಿಯೋಗಳಿಂದ ಇದನ್ನು ಕವರ್ ಬರ್ತಾ ಇದ್ದೀನಿ. ನೀವು ಗಮನ ಕೊಡಲಿಲ್ಲ ಅಂತ ಹೇಳಿದ್ರೆ ತುಂಬ ಇನ್ಫಾರ್ಮೇಷನ್ಸ್ಗಳನ್ನು ನೀವು ಮಿಸ್ ಮಾಡ್ಕೊತೀರಾ. ನಾನು ನೆನ್ನೆ ದಿವಸನೇ ಹೇಳಿದ್ದೆ ಏನು ಅಂತ ಹೇಳಿದ್ರೆ, ಮಾರ್ಕೆಟು ಕಾಂಟ್ರಾಡಿಕ್ಟರಿ ಆಗಿದೆ. FIIs ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ, DIIs ಬೈಯಿಂಗ್ ಮಾಡ್ತಾ ಇದ್ದಾರೆ. ಚಾರ್ಟ್ಸಲ್ಲಿ ನೋಡಿದ್ರೆ ಒಂಥರ ಹೇಳ್ತಾ ಇದೆ ಅಂತ ಹೇಳಿಬಿಟ್ಟು ಸಹ ನಾನು ನೆನ್ನೆಯ ದಿವಸನೂ ಸಹ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಮಾರ್ಕೆಟು ಒಂದು ಬುಲಿಶ್ ಮೊಮೆಂಟಮಲ್ಲಿದೆ. ನೆನ್ನೆ ಹೇಳ್ದಂಗೆ ಇವತ್ತು ಸಹ ಮಾರ್ಕೆಟು ಬುಲಿಶ್ ಮೊಮೆಂಟಮಲ್ಲೇ ನಾವು ನೋಡಲಿಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆದರೆ ಸ್ನೇಹಿತರೆ, ಮಾರ್ಕೆಟಲ್ಲಿ ವಾಲಟಿಲಿಟಿ ಏನಿದೆ ಇದು ತುಂಬಾ ಒಂದು ಕಡಿಮೆ ಆಗಿದೆ. ಹೌದು ಸ್ನೇಹಿತರೆ, ವಾಲಟಿಲಿಟಿ ತುಂಬಾ ಕಡಿಮೆ ಆಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಡೇ ಚಾರ್ಟ್ ನೋಡಿ, ಇಷ್ಟು ಚಿಕ್ಕದಾದ ಒಂದು ಕ್ಯಾಂಡಲ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಕರೆಕ್ಟಾ? ತುಂಬ ಚಿಕ್ಕ ಕ್ಯಾಂಡಲ್ ಇದೆ ಇದು. ಚಾರ್ಟಲ್ಲಿ ನಾವು ನೋಡಿದ್ರೆ
ಬೇರೆ ಕ್ಯಾಂಡಲ್ಸಿಗೆ ಕಂಪೇರ್ ಮಾಡಿದ್ರೆ ಈ ಕ್ಯಾಂಡಲ್ ತುಂಬ ಚಿಕ್ಕದಾಗಿದೆ. ಅದೇ ರೀತಿ ನಾವು ಇಲ್ಲಿ ಇಂಡಿಯಾ ವಿಕ್ಸ್ನ ನೋಡಿದ್ವಿ ಅಂತ ಹೇಳಿದ್ರೆ ಇಂಡಿಯಾ ವಿಕ್ಸಲ್ಲೂ ಸಹ ನಮಗೆ ಸುಮಾರು ಇನ್ಫಾರ್ಮೇಷನ್ಸ್ಗಳನ್ನು ನಾವಿಲ್ಲಿ ನೋಡಬಹುದು. ಸೊ ಇಂಡಿಯಾ ವಿಕ್ಸ್ನ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಂಡಿಯಾ ವಿಕ್ಸ್ ಕನ್ಸಿಸ್ಟೆಂಟಾಗಿ ಕೆಳಗಡೆ ಬರ್ತಾ ಇದೆ. ಇಂಡಿಯಾ ವಿಕ್ಸಿನ ಪ್ರಕಾರ ಕನ್ಸಿಸ್ಟೆಂಟ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಬುಲ್ಲಿಶ್ ಮೊಮೆಂಟಮಲ್ಲಿ ಇರಬೇಕು. ಬಟ್ ಇಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ FIIs ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೇ ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಝೋನು ಕ್ರಿಯೇಟ್ ಆಗ್ತಾ ಇದೆ. ಕರೆಕ್ಟಾ? ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಝೋನ್ ಸಹ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದನ್ನು ನಾವು ಗಮನ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೊ ಇನ್ನು ನಾವು ಲೆವೆಲ್ಸ್ಗಳಿಗೆ ಬಂದ್ವಿ ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟಲ್ಲಿ ಇನ್ನೂ ಡೌನ್ ಸೈಡ್ ಮೊಮೆಂಟಮ್ ಅನ್ನೋದು ಸದ್ಯಕ್ಕಂತರೂ ನಮಗಿಲ್ಲಿ ಕಾಣಿಸ್ತಾ ಇಲ್ಲ. ಅದಂತರೂ ನಿಜವಾದ ವಿಷಯ. ಅದಲ್ಲದೇ ನಾವು ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನ ಕೊಡಬೇಕಾಗತ್ತೆ. ಯಾವುದ್ಯಾವುದು ಅಂತ ಹೇಳಿದ್ರೆ ಯಾವ್ಯಾವ ವಿಷಯಗಳನ್ನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಚಾರ್ಟು ಇವತ್ತು ಆಲ್ಮೋಸ್ಟು ಯಾವ ಒಂದು ಲೆವೆಲ್ಲಿಗೆ ನೆನ್ನೆಯ ದಿವಸ ಮಾರ್ಕೆಟಲ್ಲಿ ಓಪನ್ ಆಗಿ ಮಾರ್ಕೆಟ್ ಅಂದರೆ ಇವತ್ತು ಯಾವ ಪಾಯಿಂಟಲ್ಲಿ ಮಾರ್ಕೆಟು ಬಂದು ಓಪನ್ ಆಗಿದೆಯೋ ಅದೇ ಪಾಯಿಂಟಲ್ಲಿ ಆಲ್ಮೋಸ್ಟ್ ಮಾರ್ಕೆಟು ಸಹ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಕರೆಕ್ಟಾ? ನೋಡಿ, ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ 9 ಕಾಲರ ಕ್ಯಾಂಡಲ್ ನೋಡಿದ್ವಿ ಅಂತ ಹೇಳಿದ್ರೆ ಇದು ಓಪನ್ ಆಗಿದೆ ಎಷ್ಟಕ್ಕಿದು 42,457 ರೂಪಾಯಿ, 42,475 ರೂಪಾಯಿ 70 ಪೈಸೆಗೆ ಓಪನ್ ಆಗಿದೆ. ಅದೇ ಈ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲಿನ ಹೈ. ಅದಾದ ನಂತರ ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದೆ, ಮತ್ತೆ ವಾಪಸ್ ಇದೇ ಒಂದು ರೇಂಜ್ ಬೌಂಡಲ್ಲಿ ಮಾರ್ಕೆಟ್ ಬಂದಿದೆ. ಹೌದು ಸ್ನೇಹಿತರೆ, ಮಾರ್ಕೆಟ್ ಮತ್ತೆ ವಾಪಸ್ ರೇಂಜ್ ಬೌಂಡಲ್ಲಿ ಆಗಿದೆ. ನಾನು ಆಲ್ರೆಡಿ ಥಂಬ್ನೇಲಲ್ಲಿ ಹೇಳ್ದಂಗೆ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳೆಯುತ್ತಂತೆ. ಆ ಒಂದು ಲೆಕ್ಕಾಚಾರ ಬೈಯರ್ಸು ಮೇಲ್ಗಡೆ ತೊಗೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟರೆ ಸೆಲ್ಲರ್ಸು ಇದನ್ನು ಕೆಳಗಡೆ ತೊಗೊಂಡ್ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಒಂದು ಕನ್ಸಾಲಿಡೇಷನ್ ಆಗ್ತಾ ಇದೆ. ನಾವಿಲ್ಲಿ FIIs ಮತ್ತು DIIsನ ಡೇಟಾ ನೋಡ್ತಾ ಇದ್ದೀವಿ. ಈ FIIs ಮತ್ತು DIIsನ ಡೇಟಾ ನಾವಿಲ್ಲಿ ನೋಡಿದ್ವಿ ಅಂತ ಹೇಳಿದ್ರೆ ಇಲ್ಲಿ ನಾವು ತುಂಬ ಕ್ಲಿಯರಾಗಿ ನೋಡ್ತಾ ಇರ್ಬೋದು. 697 ಕೋಟಿಯಷ್ಟು ಅಂದಾಜು 697 ಕೋಟಿಯಷ್ಟು FIIs ಸೆಲ್ ಮಾಡಿದ್ದಾರೆ. 636 ಕೋಟಿಯಷ್ಟು ನಮ್ಮ DIIsನವರು ಬೈನ ಮಾಡಿದ್ದಾರೆ ಅಂದಾಜು ಮೊತ್ತಗಳಲ್ಲಿ. ಕರೆಕ್ಟಾ? ಸೊ ಇದು ಇತ್ತು ನಮ್ಮ ಒಂದು ಲೆಕ್ಕಾಚಾರ FIIs ಮತ್ತು DIIs ಹಾಗೂ ಮಾರ್ಕೆಟು ಯಾವ ಒಂದು ಲೆವೆಲ್ಗೆ ಇರುತ್ತೆ ಅಂತ. ಮಾರ್ಕೆಟು ಇದೇ ಒಂದು ಪಾಯಿಂಟಲ್ಲಿ ಇನ್ನೂ ಕೆಲವು ದಿವಸಗಳು ಮೂವ್ ಆಗೋ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರೆ. ಇದೇ ಪಾಯಿಂಟಲ್ಲಿ ಮಾರ್ಕೆಟು ಕೆಲವೊಂದು ದಿವಸ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾರ್ಕೆಟು ಫ್ಲ್ಯಾಟ್ ಆಗೋ ಅಂದರೆ ಒಂದು ಕನ್ಸಾಲಿಡೇಷನ್ ಝೋನಲ್ಲಿ ಬರೋ ಲೆಕ್ಕಾಚಾರಗಳು ಸಹ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇನ್ನು ನಾವು ನಿಫ್ಟಿ ಬಗ್ಗೆ ನೋಡೋದಾಯಿತು ಅಂತ ಹೇಳಿದ್ರೆ ನಿಫ್ಟಿ ಯಾವ ರೀತಿ ಇದೆ, ನಿಫ್ಟಿಯಲ್ಲಿ ನಾವು ನೋಡ್ತಾ ಇರ್ಬೋದು. ನಿಫ್ಟಿ ಮಾರ್ಕೆಟಲ್ಲಿ ಫುಲ್ಲು ಒಂದು ಡೌನ್ ಸೈಡ್ ಮೊಮೆಂಟಮ್ಗೆ ಮೂಮೆಂಟ್ ಕೊಟ್ಟಿತ್ತು. ಬಟ್ ಕಂಪ್ಲೀಟ್ ಡೌನ್ ಸೈಡ್ ಅಲ್ಲ, ಒಂದು ಸ್ಮಾಲ್ ಒಂದು ಡೌನ್ ಸೈಡ್ ಮೊಮೆಂಟಮ್ನ ಕೊಟ್ಟಿತ್ತು. ಬಟ್ ಮತ್ತೆ ಮಾರ್ಕೆಟ್ ಏನಿದೆ ಮತ್ತೆ ಮೇಲ್ಗಡೆ ಹೋಗಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ಸೊ ನಮಗೆಲ್ರಿಗೂ ಗೊತ್ತು, ಬ್ಯಾಂಕ್ ನಿಫ್ಟಿನೂ ಕೆಲವೊಂದು ಟೈಮಲ್ಲಿ ಫಾಲೋ ಮಾಡ್ತಾ ಇರುತ್ತೆ, ಕೆಲವೊಂದು ಟೈಮಲ್ಲಿ ವಿಪರೀತ ದಿಕ್ಕಲ್ಲಿ ನಡೆಯುತ್ತಾ ಇರುತ್ತೆ. ಆದರೂ ಸಹ ಇಲ್ಲಿ ನಾವು ಇವೆರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಸ್ನೇಹಿತರೆ ನಿಫ್ಟಿ ಮೇಲ್ಗಡೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಒಂದು ವೇಳೆ ನಿಫ್ಟಿಯಲ್ಲಿ ಈ ಒಂದು ಪಾಯಿಂಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲೆಲ್ಲಿ ಡಿಪ್ಸ್ ಬರುತ್ತೋ ಅಲ್ಲಿ ನಾವೊಂದು ಬೈಯಿಂಗ್ನ ಮಾಡ್ಕೋಬಹುದು. ಒಂದು ವೇಳೆ ನಾಳೆಯ ದಿವಸಕ್ಕೇನಾದ್ರೂ ಈ ಒಂದು ಪಾಯಿಂಟಿಂದ ಅಂದರೆ 18,199ಕ್ಕಿಂತ ಪ್ರೈಸಸ್ಸು ಕೆಳಗಡೆ ಬಂದು 15 ಮಿನಿಟ್ಸಲ್ಲಿ ಒಂದು ಕ್ಲೋಸಿಂಗ್ ಕೊಡ್ತು ನಮಗೆ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಿಂದ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ. ಯಾವುದರಲ್ಲಿ? ನಿಫ್ಟಿಯಲ್ಲಿ. ಕರೆಕ್ಟಾ? ಇನ್ನು ಸ್ನೇಹಿತರೆ ಇದನ್ನು ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ನೆಕ್ಸ್ಟ್ ಸ್ಟಾಕು ನಾಳೆಗೆ ಒಂದು ಒಳ್ಳೆ ಮೊಮೆಂಟಮ್ ಕೊಡಬಹುದಾದಂಥ ಸ್ಟಾಕು ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಮ್ಮ BSL. ಸ್ನೇಹಿತರೆ BSL ಕಂಪ್ನಿ ಬಂದ್ಬಿಟ್ಟು ಶೇರಿನ ಬೆಲೆ ಬಂದ್ಬಿಟ್ಟು 179 ರೂಪಾಯಿ 5 ಪೈಸೆ ಇರ್ತಕ್ಕಂಥದ್ದು. ಸೊ ಇದು ನಮಗೆ ನಾಳೆ ದಿವಸ ಯಾರ್ಯಾರಿಗೆ ಒಂದು ಟ್ರೇಡನ್ನು ಮಾಡೋದಕ್ಕೆ ಗೊತ್ತು ಅಂದರೆ ಯಾರ್ಯಾರಿಗೆ ಕ್ಲಾಸಸ್ ಮುಗಿಸಿದ್ದೀರ ನಮ್ಮ ಹತ್ರ ಅವರಿಗೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಡೇಟಾ ಅಂತ ಹೇಳ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ದಯವಿಟ್ಟು ಆ ಡೇಟಾನ ಯೂಸ್ ಮಾಡ್ಕೊಳ್ಳಿ. ತುಂಬ ಬೆನಿಫಿಟ್ ನಿಮಗೆ ಇಲ್ಲಿ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ನನ್ನ ಮಾತಿನ ಗಾಂಭೀರ್ಯತೆಯನ್ನು ನೀವು ಅರ್ಥ ಮಾಡ್ಕೊತೀರ ಅಂತ ಆಶಿಸ್ತೀನಿ. ಸೊ ಈ ಒಂದು ಪಾಯಿಂಟಲ್ಲಿ ನಮಗೆ ನಾಳೆಯ ದಿವಸ BSLಲ್ಲಿ ನಮಗೆ ಒಂದು ಒಳ್ಳೆ ಮೊಮೆಂಟಮ್ ಸಿಗೋ ಸಾಧ್ಯತೆಗಳಿದೆ. ಅದು ಅಲ್ಲದೇ ನಾವಿಲ್ಲಿ ನೋಡಿದ್ವಿ ಅಂದರೆ ಕೇಲೇಶ್ ಅನ್ನೋ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲೂ ಸಹ ನಾಳೆಯ ದಿವಸಕ್ಕೆ ಒಂದು ಒಳ್ಳೆ ಮೊಮೆಂಟಮ್ನ ಸಹ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಸ್ನೇಹಿತರೆ. ಕೇಲೇಶಲ್ಲೂ
ನಾವು ನಾಳೆಯ ದಿವಸ ಒಂದು ಒಳ್ಳೆಯ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇದು ಅಂದಾಜು 16.70% ಒಂದು ಮೊಮೆಂಟಮನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ನಾಳೆ ದಿವಸನೂ ಸಹ ನಮಗೆ ಇದರಲ್ಲಿ ಒಂದು ಒಳ್ಳೆಯ ಮೂಮೆಂಟ್ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ನಮಗೆ ಮಾರ್ಕೆಟು ಕೆಳಗಡೆಗೆ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿಯನ್ನು ನೋಡಿಕೊಂಡು ನಾವಿಲ್ಲಿ ವರ್ಕ್ ಮಾಡಬಹುದಾಗಿದೆ ಸ್ನೇಹಿತರೆ. ಒಂದು ವೇಳೆ ಇದರಲ್ಲಿ ಏನಾದರೂ ಒಂದು ಮ್ಯಾಜಿಕ್ ನಡೆದ್ಬಿಟ್ಟು ಏನಾದ್ರೂ ಮಾರ್ಕೆಟ್ ಮೇಲ್ಗಡೆ ಬಂತು, 711 ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ, ಸೊ ಪ್ರೈಸ್ ಆ್ಯಕ್ಷನ್ ಪ್ರಕಾರ ನಾವಿಲ್ಲಿ ಬೈಯಿಂಗ್ ಪೊಸಿಷನನ್ನು ಯೋಚನೆ ಮಾಡಬಹುದು. ಇನ್ನು ನಮ್ಮ ನೆಕ್ಸ್ಟ್ ಸ್ಟಾಕು ಅಂತ ಹೇಳಿದ್ರೆ ಹೈಟೆಕ್ ಕಂಪ್ನಿ ಒಂದು ಸ್ಟಾಕ್ ಇಲ್ಲಿ ನಾವು ನೋಡ್ತಾ ಇರ್ಬೋದು. 717 ರೂಪಾಯಿ 85 ಪೈಸೆಗಳಿದೆ. ಇದನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರೆ, ನೋಡಿ ಸ್ನೇಹಿತರೆ, ಇಲ್ಲಿ ನಾವು ನೋಡಿದಾಗ ನಮಗೆ ಇಲ್ಲೊಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಸಹ ಕಾಣಿಸ್ತಾ ಇದೆ. ಯಾವ ಪ್ಯಾಟರ್ನು ಅಂತ ಹೇಳ್ತೀರಾ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಮಗೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಸಹ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಏನಾದರೂ ಮಾರ್ಕೆಟಲ್ಲಿ ಪ್ರೈಸಸ್ ಏನಾದರೂ ಈ ಒಂದು ಲೆವೆಲ್ಗಿಂತ, ಅಂದರೆ ನಮ್ಮ ನೆಕ್ ಲೆವೆಲ್ಗಿಂತ ಕೆಳಗಡೆಗೆ ಮೊಮೆಂಟಮ್ ಬಂತು ಅಂದರೆ, ಈ ಒಂದು ಪಾಯಿಂಟಲ್ಲಿ ಅಂದರೆ ಇಲ್ಲೊಂದು ಝೋನನ್ನು ಕ್ರಿಯೇಟ್ ಮಾಡಿಕೊಂಡು ಈ ಒಂದು ಝೋನಿನ ಕೆಳಗಡೆಗೆ, ಅಂದರೆ ಈ ಒಂದು ಪಾಯಿಂಟಲ್ಲಿ 702 ರೂಪಾಯಿಗಿಂತ ಬೆಲೆಗಳು ಕಡಿಮೆ ಆಯಿತು ಅಂತ ಹೇಳಿದ್ರೆ ಸ್ನೇಹಿತರೆ, ನಾವಿಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಮಾರ್ಕೆಟಲ್ಲಿ ಈ ಒಂದು ಹೈನ ಬ್ರೇಕ್ ಮಾಡ್ಕೊಳ್ತು ಅಂತ ಹೇಳಿದ್ರೆ, ಅಂದರೆ ಇದು ಏನಿದೋ ಇದು ಒಂದು ಆಲ್ ಟೈಮ್ ಹೈ ಆಗಿರ್ತಕ್ಕಂಥದ್ದು 739 ರೂಪಾಯಿ 40 ಪೈಸೆ. ಇದಕ್ಕಿಂತ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವಿಲ್ಲೊಂದು ಬೈಯಿಂಗ್ ಅಪರ್ಚುನಿಟಿನ ನೋಡಬಹುದು. ನಾಳೆ ಇದರಲ್ಲೂ ಸಹ ಒಂದು ಒಳ್ಳೆ ಮೊಮೆಂಟಮ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಸ್ಟಾಕ್ ಅಂತ ಬಂದರೆ ಅದು ಬಂದುಬಿಟ್ಟು ಯಾವುದು, ಸೆಂಟರ್ ಕಾಮ್ ಇಂಡಿಯಾ ಲಿಮಿಟೆಡ್. ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲೂ ಸಹ ನಮಗೆ ಒಂದು ಒಳ್ಳೆ ಮೊಮೆಂಟಮ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ವಾಲ್ಯೂಮು ತುಂಬಾ ಒಂದು ಕಡಿಮೆ ಇರ್ತಕ್ಕಂಥದ್ದು ಸ್ನೇಹಿತರೆ. ವಾಲ್ಯೂಮ್ ಕಡಿಮೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕಲ್ಲೂ ಸಹ ನಮಗೆ ಒಂದು ಒಳ್ಳೆ ಮೊಮೆಂಟಮು ನಾಳೆ ದಿವಸಕ್ಕೆ ನಮಗೆ ಸಿಗೋದಕ್ಕೆ ಕಾಣಿಸಬಹುದು. ಸ್ನೇಹಿತರೆ, ಪೇಟಿಎಮ್ ಅಂತ ಹೇಳಿದ ತಕ್ಷಣವೇ ನಮಗೆ ಮೊದಲು ತಲೆ ಹೊಳೆಯೋದೆ ಇದರ ಬೆಲೆ ಗಗನದಿಂದ ಪಾತಾಳಕ್ಕೆ ಕುಸಿದಂತಹ ಲೆಕ್ಕಾಚಾರಗಳು ನಮಗಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಇದು ನಾನು ಹೇಳ್ತಾ ಇಲ್ಲ, ಚಾರ್ಟೇ ಹೇಳ್ತಾ ಇರೋದು, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಇಲ್ಲಿ ನೋಡಿ, 1958 ರೂಪಾಯಿಂದ ಓಪನ್ ಆಗಿಬಿಟ್ಟು ಮಾರ್ಕೆಟಲ್ಲಿ ಬೆಲೆಗಳು ಕೆಳಗಡೆ ಕುಸಿತಾ ಇದೆ ಸ್ನೇಹಿತರೆ. ಈ ಒಂದು ಪಾಯಿಂಟಲ್ಲಿ ನೋಡಿದಾಗ ನಮಗೆ ಪೇಟಿಎಮ್ಮಿನ ಪ್ರೈಸಸ್ಸು ಇನ್ನೂ ಕೆಳಗಡೆಗೆ ಹೋಗುವ ಲಕ್ಷಣಗಳು ನಮಗಿಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿಬಿಟ್ಟು ನಾವು ಈ ಒಂದು ಪಾಯಿಂಟಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ. ಯಾವುದರಲ್ಲಿ, ಪೇಟಿಎಮ್ಮಲ್ಲಿ ನಾಳೆ ಇಂಟ್ರಾಡೇಗೆ. ಸರಿನಾ ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕು, ನಿಮ್ಮ ಸಜೆಷನ್ಸು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸ ಬ್ಯಾಚಸ್ಸು ಸ್ಟಾರ್ಟ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಯಾರ್ಯಾರೇನು ಎನ್ರೋಲ್ ಮಾಡ್ಕೊಂಡಿಲ್ಲ, ಎನ್ರೋಲ್ ಮಾಡ್ಕೋಬೇಕಂತಿರೋರು ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಿಮಗೆ. ಆಲ್ರೆಡಿ ನಂಬರ್ಗೆ ಕರೆ ಮಾಡಿ ಮಾತಾಡಿ ಸ್ನೇಹಿತರೆ. ನಿಮ್ಮ ಏನೇ ಡೌಟ್ಸ್ಗಳು ಇದ್ರೂ ನೀವು ನಮ್ಮ ಜೊತೆಯಲ್ಲಿ ಕ್ಲಾರಿಫಿಕೇಷನ್ಸನ್ನು ಪಡೆಯಬಹುದಾಗಿದೆ ಅಲ್ವಾ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಮ್ಮ ಕ್ಲಾಸಸ್ ಬಂದುಬಿಟ್ಟು ಕನ್ನಡದಲ್ಲೇ ಇರುತ್ತೆ. ಕನ್ನಡ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲೈವ್ ಸೆಷನ್ಸು ಇರುತ್ತೆ. ಅದ್ರ ಜೊತೆಲಿ ನಾನು ಬೆಳಗ್ಗೆ 9 ಗಂಟೆಯಿಂದ ನಿಮ್ಮ ಜೊತೆ ಲೈವಲ್ಲಿ ಇರ್ತೀನಿ. ಹಾಗೂ ಸಾಯಂಕಾಲ ಟೈಮಲ್ಲಿ ಸೆಷನ್ಸ್ ಇರುತ್ತೆ. ವೀಕೆಂಡು ವೀಕ್ಡೇ 2 ಬ್ಯಾಚಸ್ಸು ನಡೀತಾ ಇದೆ ಸ್ನೇಹಿತರೆ. ಸೊ ನಿಮಗೇನಾದರೂ ಎನ್ಕ್ವೈರಿ ಮಾಡಬೇಕು ಅನ್ನೋದಿದ್ರೆ ನಂಬರ್ ಸ್ಕ್ರೀನ್ ಮೇಲಿದೆ, ಎನ್ಕ್ವೈರಿ ಮಾಡ್ಬೋದು. ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ನ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಲೈಕ್ ಮಾಡಿದ್ರೆ ಪ್ರಮೋಟ್ ಆಗುತ್ತೆ. ಸೊ ಮತ್ತೆ 4 ಜನರಿಗೆ ರೀಚ್ ಆಗುತ್ತೆ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಏನು ಫೀಡ್ಬ್ಯಾಕ್ ಇದೆ ಅದು ಸಹ ಗೊತ್ತಾಗುತ್ತೆ ಸ್ನೇಹಿತರೆ. ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನುಮತಿಗಳೊಂದಿಗೆ